ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ನಮಗೆ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ನಾನು ತಿರುಗಿ ಧನ್ಯವಾದವನ್ನು ಸಮರ್ಪಿಸುವನಾಗಿದ್ದೀನಿ. ಇವತ್ತು ನಾವು ಮಾತನಾಡುವ ವಿಷಯ ಯೇಸು ಕ್ರಿಸ್ತನು ಯಾರು. ಹಾಲೆಲೂಯ. ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ, ಅಂದರೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಹಾಲೆಲೂಯ. ಆ ದೈವತ್ವದ ಬಗ್ಗೆ ಅದರ ವಿವರಣೆಯನ್ನು ಕೊಡಲಿಕ್ಕೆ ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಸಭಾಪಾಲಕರಾದ ಪಾಸ್ಟರ್ ಓಡಿ ಜಾನ್ಸನ್ ಅವರಿಗೆ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಪ್ರೈಸ್ ಲಾರ್ಡ್ ಪಾಸ್ಟರ್ ಅವರೇ. ಪ್ರೈಸ್ ಲಾರ್ಡ್. ನಾನು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗು ಅಲ್ಲ ಪಾಸ್ಟರ್ ಅವರೇ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 13, 14, 15, 16 ಮತ್ತು 17, 18 ವಾಕ್ಯಗಳು. ಮ್ಯಾಥ್ಯೂ ದ ಗಾಸ್ಪಲ್ 16 ವರ್ಸಸ್ 13, 14, 15, 16 and 17, 18 ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ಓದುವನಾಗಿದ್ದೇನೆ ಪಾಸ್ಟ್ರೆ. ಯೇಸು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಎರೇಮಿಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಅದಕ್ಕೆ ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ಎಂದು ತಿಳಿಸಿದನು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ ಅವರೇ, ಈ ಒಂದು ಶಿಷ್ಯರ ಮತ್ತು ಯೇಸು ಕ್ರಿಸ್ತನ ಮಧ್ಯೆ ನಡುವ ಒಂದು ಸಂಭಾಷಣೆ ಆಗಿದೆ ಇದು. ನಾವು ನೋಡುವಾಗ 16ನೇ ಅಧ್ಯಾಯದಲ್ಲಿ ಅವಾಗ ಈ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಕಾರಣ ಏನಂದರೆ, ಜನರು ಮನುಷ್ಯ ಕುಮಾರನಾದ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಲಿಕ್ಕೆ ಕಾರಣ ಏನು ಪಾಸ್ಟರ್ ಅವರೇ? ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆ ತಿಳಿಸೋನಾಗಿದ್ದೇನೆ. ಇವತ್ತು ನಾವು ಮಾತಾಡುವಂಥ ವಿಷಯ ಯೇಸು ಕ್ರಿಸ್ತನ ದೈವತ್ವದ ಕುರಿತು. ಇವತ್ತು ಯೇಸು ಕ್ರಿಸ್ತನು ದೇವರಾಗಿದ್ದಾನ, ದೇವರ ಹೌದೋ ಅಲ್ವೋ ಎಂಬುದಾಗಿ ಅನೇಕ ಕಡೆಗಳಲ್ಲಿ ಚರ್ಚೆಗೆ ಗ್ರಾಸವಾಗಿರುವಾಗ ಇವತ್ತು ನಾವು ಹೇಳುವಂಥ ವಿಷಯ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಅದಕ್ಕೆ ಬೈಬಲ್ ಕೂಡ, ಈ ಸತ್ಯವೇದ ಕೂಡ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಎಂಬುದಾಗಿ ನಮಗೆ ಸಾಕ್ಷಿ ಕೊಡ್ತದೆ. ಈಗ ನಮ್ಮ ದೇವರ ಸೇವಕರಾದಂಥ ರೋಷನ್ ಅವರು ಓದಿದಂಥ 16ನೇ ಅಧ್ಯಾಯ, ಮತ್ತಾಯ 16ನೇ ಅಧ್ಯಾಯ ಅದರ 13ರಿಂದ 17ನೆಯ ವಾಕ್ಯದವರೆಗೆ ನಾವು ನೋಡಿದೆವು. ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಶಿಷ್ಯರು ವಿವಿಧ ರೀತಿಗಳಲ್ಲಿ ಹೇಳುವಾಗ ಅದರ ಮಧ್ಯದಲ್ಲಿ ಪೇತ್ರನು, ಸೀಮೋನದ ಪೇತ್ರನು ಹೇಳುವಂಥ ಮಾತು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಉತ್ತರ ಕೊಟ್ಟ. ಆಮೇನ್ ಆಮೇನ್. ಅವಾಗ ಈ ಉತ್ತರ ಯೇಸು ಸ್ವಾಮಿ ಕೇಳಿದಾಗ ಯೇಸು ಸ್ವಾಮಿ ಕೊಡುವಂಥ ಉತ್ತರ, ಈ ಗುಟ್ಟನ್ನು ನಿನಗೆ ತಿಳಿಸಿದವರು ನರಮನುಷ್ಯರಲ್ಲ, ಮತ್ತೆ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸನೆಂಬುದಾಗಿ. ಅವಾಗ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ, ಮನುಷ್ಯ ಕುಮಾರನಾಗಿದ್ದಾನೆ ಎಂಬುದಾಗಿ ತಿಳಿಬೇಕಾದ್ರೆ ಪರಲೋಕದಲ್ಲಿರುವಂಥ ದೇವರು ನಮ್ಮ ಹತ್ರ ಮಾತಾಡಬೇಕು. ಜನರಿಗೆ ಮರೆಯಾಗಿರುವಂಥ ಒಂದು ವಿಷಯವಾಗಿದೆ ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ. ಅನೇಕ ಕಲ್ಟುಗಳು, ದುರುಪದೇಶಕರು ಯೇಸು ಕ್ರಿಸ್ತನ ದೈವತ್ವವನ್ನು ಅಲ್ಲಗಲಿತಾರೆ. ಆದರೆ ದೇವರ ವಾಕ್ಯ, ನಮ್ಮ ಕೈಯಲ್ಲಿರುವಂಥ ಈ ಬೈಬಲ್ ಏನು ಹೇಳ್ತದೆ ಅದರ ಬಗ್ಗೆ ಆಗಿದೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ನಾವು ಹೋಗೋದು. ನೋಡಿ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಕ್ಕೆ ಬರುವಾಗ ತಂದೆ, ಮಗ, ಪರಿಶುದ್ಧಾತ್ಮನು ಎಂದಾಗಿದೆ ನಾವು ಹೇಳುವುದು. ತಂದೆ, ಮಗ, ಪರಿಶುದ್ಧಾತ್ಮನು ದೇವರಾಗಿದ್ದಾರೆ. ಅವಾಗ ನಾವು 3 ದೇವರು ಎಂಬುದಾಗಿ ಹೇಳುವುದಿಲ್ಲ, ಒಬ್ಬನೇ ದೇವರು,
ಆ ದೇವರಲ್ಲಿ ಹೊರಟಿರುವಂತ 3 ವ್ಯಕ್ತಿತ್ವಗಳ ಬಗ್ಗೆ ಆಗಿದೆ ಬೈಬಲ್ ಕೂಡ ಹೇಳುವುದು. ಆ ವ್ಯಕ್ತಿತ್ವ ಯಾರೆಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮನೆಂಬುದಾಗಿ. ಬೈಬಲ್ ತಂದೆ ದೇವರಾಗಿದ್ದಾನೆ, ಮಗ ದೇವರಾಗಿದ್ದಾನೆ, ಮತ್ತೆ ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾನೆ ಎಂಬುದಾಗಿ ನಮಗೆ ಬೈಬಲ್ ಸಾಕ್ಷಿ ಇರ್ತದೆ. ಆದುದರಿಂದ ಪ್ರಿಯರೇ, ನಾವು ಇನ್ನೊಬ್ಬರು ಏನು ಹೇಳ್ತಾರೆ ಎಂಬುದಾಗಿ ನಾವು ಕೇಳದೆ ಬೈಬಲ್ ಏನು ಹೇಳ್ತದೆ ಅದಾಗಿದೆ ನಾವು ತಿಳಿಯಬೇಕಾದದ್ದು. ನಾವು ಆದಿಕಾಂಡ ಪುಸ್ತಕಕ್ಕೆ ಬರುವಾಗ, ಜೆನಿಸಿಸ್ ಆದಿಕಾಂಡ ಪುಸ್ತಕ ಬರುವಾಗ, ಆದಿಕಾಂಡ 1ನೇ ಅಧ್ಯಾಯ ಅದರ 1ನೇ ವಾಕ್ಯ ಪ್ರಾರಂಭವಾಗುವುದು, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ದಿ ಅರ್ತ್ ಎಂಬುದಾಗಿ. ಅವಾಗ ಅಲ್ಲಿ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟ್, ಅವಾಗ ಅಲ್ಲಿ ಹೇಳುವಂತ ಗಾಡ್ ದೇವರು ಮೂಲ ಭಾಷೆಯಲ್ಲಿ ಬಹುವಚನವಾಗಿದೆ, ಅಲ್ಲಿ ಪ್ರಯೋಗ ಮಾಡಿದ್ರು ಎಲೋಹಿಮ್ ಎಂಬುದಾಗಿ. ಎಲೋಹಿಮ್ ಎಂಬುದಾಗಿ ಹೇಳುವಾಗ ದೇವರುಗಳು ಎಂಬುದಾಗಿದೆ ನಿಜವಾದ ಭಾಷಾಂತರ. ನಮ್ಮ ಮೂಲ ಭಾಷೆಯಲ್ಲಿ ದೇವರುಗಳು ಅಂದ್ರೆ ಎಲೋಹಿಮ್ ಎಂದಾಗಿದೆ ಅಲ್ಲಿ ಹೇಳುವುದು. ಅವಾಗ ಬಹುದೇವರೆಂಬುದು ಹೇಳುವಾಗ 100 ದೇವರು 1000 ದೇವರಲ್ಲ, 1ಕ್ಕಿಂತ ಹೆಚ್ಚು, 100ಕ್ಕಿಂತ ಕಡಿಮೆ. ಅವಾಗ ದೇವರ ವಾಕ್ಯ ಯೇಸು ಕ್ರಿಸ್ತನು ದೇವರಾಗಿದ್ದಾನೆಂಬುದಾಗಿ ನೋಡಿ. ನಾವು ಅದೇ ರೀತಿಯಲ್ಲಿ ನಾವು ಆದಿಕಾಂಡ ಅದರ 1ನೇ ಅಧ್ಯಾಯ ಅದರ ದೇವರೆಂಬುದನ್ನು ಹೇಳಿದೆ. ದೇವರೆಂಬಂತ ಪದ ಮೂಲ ಭಾಷೆಯಲ್ಲಿ ಬಹುವಚನವಾಗಿದೆ, ಎಲೋಹಿಮ್ ಆಗಿದೆ. ಅವಾಗ ಎಲೋಹಿಮ್ ಆದಿಯಲ್ಲಿ ದೇವರುಗಳು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಅದೇ ರೀತಿಯಲ್ಲಿ ಅಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಸಾನ್ನಿಧ್ಯವಾಗಿದೆ ನಾವು ಅಲ್ಲಿ ನೋಡುವುದು. ನಾವು ಅದಕ್ಕೆ ದೇವರ ಕೇಳ್ತದೆ ನಮಗೆ ಆದಿಕಾಂಡ 1ನೇ ಅಧ್ಯಾಯ ಅದರ 26ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಬೈಬಲ್ ಹೇಳ್ತದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ಎಂಬುದಾಗಿ. ನಮ್ಮೆಂಬುದು ಹೇಳುವಾಗ ಅದು ಬಹುವಚನವಾಗಿದೆ. ಅವಾಗ ದೇವರು ಒಬ್ಬನಾಗಿದ್ದರೂ ಕೂಡ ಆ ದೇವರಲ್ಲಿರುವಂತ 3 ವ್ಯಕ್ತಿತ್ವಗಳಾಗಿದೆ ಇಲ್ಲಿ ನಾವು ನೋಡುವಂಥದ್ದು. ಅಲ್ಲಿ ಹೇಳ್ತದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರುಂಟು ಮಾಡೋಣ ಎಂಬುದಾಗಿ. ಅವಾಗ ನಮ್ಮ ಎಂಬುದಾಗಿ ಹೇಳುವುದು ಅದು ಬಹುವಚನವಾಗಿದೆ. ಅವಾಗ ಅಲ್ಲಿ ನಾವು ಹೇಳುವಂಥದ್ದು ತಂದೆ, ಮಗ, ಪರಿಶುದ್ಧಾತ್ಮನಾಗಿದ್ದಾನೆ ಎಂಬುದಾಗಿ. ಅದರೊಟ್ಟಿಗೆ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಬಹುವಚನವನ್ನ ದೇವರಿಗೆ ಕೊಡಲ್ಪಟ್ಟಂತ ಬಹುವಚನ ನೋಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಮಗೆ ಆದಿಕಾಂಡವೇ ಅದೇ ಪುಸ್ತಕ ಅದರ 3ನೇ ಅಧ್ಯಾಯ ಅದರ 22ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂತ ಮಾತೇನೆಂದರೆ, ಯೆಹೋವ ದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ನಮ್ಮಲ್ಲಿ ಎಂಬುದಾಗಿ ಹೇಳುವಾಗ ಬಹುವಚನ. ಅವಾಗ ಅಲ್ಲಿ ನಮ್ಮಲ್ಲಿ ಒಬ್ಬನಂತಾದನಲ್ಲ ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಸಾನ್ನಿಧ್ಯವನ್ನ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಅವಾಗ ಈ ಪ್ರಪಂಚದ ಸೃಷ್ಟಿಯಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನನ್ನು ನಾವು ನೋಡ್ತೇವೆ. ಅದರೊಟ್ಟಿಗೆ ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರ ಹೋದಾಗಲೂ ಕೂಡ ಅಲ್ಲಿ ಬೈಬಲ್ ಇರ್ತದೆ ನಮ್ಮಲ್ಲಿ ಎಂಬುದಾಗಿ. ಮನುಷ್ಯನನ್ನು ಸೃಷ್ಟಿ ಮಾಡುವಾಗಲೂ ಕೂಡ ದೇವರು ಇರೋದು ನಮ್ಮಲ್ಲಿ ಎಂಬುದಾಗಿ. ಒಂದು ನಿಮಿಷ ನೀವು ಹೇಳಿದಂತ ವಾಕ್ಯ ನೋಡಿ, ಜೆನಿಸಿಯಸ್ ಬುಕ್ ಆಫ್ ಜೆನಿಸಿಯಸ್ 1ರಲ್ಲಿ ಫಸ್ಟ್ ವರ್ಸಸ್ 26 ಅದರಲ್ಲಿ ಕೂಡ ದೇವರು ಇಂಗ್ಲಿಷಲ್ಲಿ ಕೂಡ ಹಾಗೆ ಉಂಟು. ಫಸ್ಟ್ ದೆನ್ ಗಾಡ್ ಸೆಡ್ ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್ ಅಂಡ್ ಇನ್ ಅವರ್ ಲೈಕ್ನೆಸ್. ಅಲ್ಲ, ಹೌದು, ನಮ್ಮ ಸ್ವರೂಪಿ ಅಂದ್ರೆ ನಮ್ಮ ಎಂಬುದಾಗಿ ಹೇಳುವಾಗ ಅಲ್ಲಿ ಬಹುವಚನ ಖಂಡಿತವಾಗಿ. ಅದು ಮಾತ್ರ ಅಲ್ಲ, ನಾವು ಜಲಪ್ರಳಯ ಆದ ನಂತರ ಕೂಡ ಮನುಷ್ಯನು ಭೂಮಿಯ ಮೇಲೆ ಹೆಚ್ಚುತ್ತಾ ಬರುವಾಗ ಅವರು ಅಲ್ಲಿ ನಮಗೆ ಆದಿಕಾಂಡ 11ನೇ ಅಧ್ಯಾಯ ಅದರ 7ನೇ ವಾಕ್ಯಕ್ಕೆ ಬರುವಾಗ, ಆದಿಕಾಂಡ 11 ಅದರ 7ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ಇಳಿದು ಎಂದಾಗಿದೆ ಹೇಳಿ ಬೈಬಲ್. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ನಾವು ಎಂಬುದಾಗಿ ಹೇಳುವಾಗ
ಅಲ್ಲಿ ಬಹುವಚನವಾಗಿದೆ. ನಾವಲ್ಲಿ ನೋಡುದು ಅವಾಗ ಬಹುವಚನ ಎಂಬುದು ಹೇಳುವಾಗ ತಂದೆ, ಮಗ, ಪರಿಶುದ್ಧಾತ್ಮನ ಒಂದು ಸಾನ್ನಿಧ್ಯವಾಗಿ ನಾವು ನೋಡುದು. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮಗೆ ದೇವರ ಪ್ರೈಸಲ ತಂದೆ, ಮಗ, ಪರಿಶುದ್ಧಾತ್ಮ ಬಹುವಚನವನ್ನ ನಾವು ನೋಡ್ಲಿಕ್ಕೆ ಆಗ್ತದೆ. ಮತ್ತು ಯೋಹನ ಬರೆದ ಸುವಾರ್ತೆ, ಜಾನ್ ದ ಗಾಸ್ಪಲ್, ಯೋಹನ ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯ ಅದರ 11ನೆಯ ವಾಕ್ಯಕ್ಕೆ ಬರುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಾಗಿಯೂ ತನ್ನ ಎಲ್ಲ ಭಕ್ತರಿಗಾಗಿ ಮಾಡುವಂಥ ಪ್ರಾರ್ಥನೆಯಲ್ಲಿ ಹೇಳುವಂಥ ಒಂದು ಮಾತು ಏನಂದರೆ, ಯೋಹಾನ 17ನೇ ಅಧ್ಯಾಯ ಅದರ 11ನೆಯ ವಾಕ್ಯ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕು. ಅವಾಗ ಇಲ್ಲಿ ನಾವೆಂಬುದಾಗಿ ಹೇಳುವುದೇ ಸ್ವಾಮಿ ತಂದೆ, ಮಗ, ಪರಿಶುದ್ಧ, ಅಂದರೆ ತಂದೆ ಮತ್ತೆ ಯೇಸು ಸ್ವಾಮಿ ಮತ್ತೆ ಪರಿಶುದ್ಧಾತ್ಮರ ಬಗ್ಗೆ ಆಗಿದೆ ಅಲ್ಲಿ ನಾವು ನೋಡುದು. ಅದೇ ರೀತಿಯಲ್ಲಿ ನಮಗೆ ಅದರ 21ನೆಯ ವಾಕ್ಯಕ್ಕೆ ಬರುವಾಗಲೂ ಕೂಡ ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳುವಂತ ಮಾತು, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀಯೆಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಅವಾಗ ನಮ್ಮಲ್ಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಕೂಡ ಬಹುವಚನವಾಗಿ ನಾವು ನೋಡುದು. ಅದು ಮಾತ್ರವಲ್ಲ, ಅದರ ನಮ್ಮಲ್ಲಿ ಇರಬೇಕು ಕೇಳಿಕೊಳ್ತೇನೆ. ಮತ್ತೆ 22ನೇ ವಾಕ್ಯ ಇರ್ತದೆ, ನಾವು ಒಂದಾಗಿರುವ ಪ್ರಕಾರ ಅವರು ಏನಾಗಿರ್ಬೇಕು, ಒಂದಾಗಿರ್ಬೇಕು. ಅವಾಗ ಇಲ್ಲಿ ದೇವರ ಬೈಬಲ್ ಹೇಳುವಂಥದ್ದು ನಾವೆಂಬುದೇ ಹೇಳುವಾಗ ಬಹುವಚನ. ಅವಾಗ ಪೈಸಲ ತಂದೆ, ಮಗ, ಪರಿಶುದ್ಧಾತ್ಮನ ಸಾನ್ನಿಧ್ಯವಾಗಿ ನಾವು ನೋಡುದು. ಇನ್ನೊಂದು ನಾವು ಸತ್ಯವನ್ನು ಹೇಳುವುದೇನೆಂದರೆ, ದೇವರ ವಾಕ್ಯದಲ್ಲಿ ತ್ರಿಯಕೆಂಬಂತ ಪದ ಇಲ್ಲ. ದೇವರ ವಾಕ್ಯದಲ್ಲಿ ಟ್ರೀಟ್ ಎಂಬ ಪದ ಇಲ್ಲ. ಆದರೆ ದೇವರ 3 ವ್ಯಕ್ತಿತ್ವಗಳ ಬಗ್ಗೆ ಬರೆದಿದೆ, ತಂದೆ, ಮಗ, ಪರಿಶುದ್ಧಾತ್ಮನೆಂಬುದಾಗಿ. ಅವಾಗ ಈ ತಂದೆ, ಮಗ, ಪರಿಶುದ್ಧಾತ್ಮನು ದೇವರಾಗಿದ್ದಾನೆ ಎಂದಾಗಿದೆ ಬೈಬಲ್ ಕೂಡ ನಮಗೆ ಹೇಳುದು. ದೇವರಿಗಿರುವಂತ ಅದೇ ವ್ಯಕ್ತಿತ್ವ ಮಗನಿಗೆ ಉಂಟು, ಅದೇ ವ್ಯಕ್ತಿತ್ವ ಪರಿಶುದ್ಧಾತ್ಮನಿಗೆ ಕೂಡ ಉಂಟು ಎಂದಾಗಿದೆ ದೇವರ ವಾಕ್ಯ ನಮಗೆ ಹೇಳುದು. ನೋಡಿ, ನಾವು ತಂದೆ, ಮಗ, ಪವಿತ್ರಾತ್ಮ ಎಂಬ 3 ವ್ಯಕ್ತಿತ್ವಗಳಿರುವ ಏಕ ದೇವರಾಗಿದ್ದಾರೆ ಬೈಬಲ್ ಅಲ್ಲಿ ಹೇಳಲ್ಪಡುವಂತ ದೇವರು. ಅಲ್ಲ, ನಮಗೆ 3 ದೇವರು ನಮಗಿಲ್ಲ, ಒಬ್ಬನೇ ದೇವರು. ಆ ದೇವರಲ್ಲಿರುವಂತ 3 ವ್ಯಕ್ತಿತ್ವಗಳಾಗಿದೆ ತಂದೆ, ಮಗ, ಪರಿಶುದ್ಧಾತ್ಮನು ಎಂಬುದಾಗಿ ಹೇಳುವುದು. ಪ್ರಿಯರೇ, ಮನುಷ್ಯ ಬುದ್ಧಿಗೆ ಪೂರ್ಣವಾಗಿ ಚಿಂತಿಸಲಿಕ್ಕೆ ಆಗದಂತ ಅನೇಕ ಮಾರ್ಮಿಕ ವಿಷಯಗಳು ಈ ಬೈಬಲ್ ಅಲ್ಲಿ ಉಂಟು. ಅದರಲ್ಲಿ ಒಂದಾಗಿದೆ ಈ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ಎಂಬಂತ ಪದ ಕೂಡ. ಅವಾಗ ಈ ಪದವನ್ನು ಉಪಯೋಗಿಸಿ ಅನೇಕರು ಯೇಸು ಕ್ರಿಸ್ತನ ದೈವತ್ವವನ್ನ ಅಲ್ಲಗಳೆಯುತ್ತಾರೆ. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಕೂಡ ಅನೇಕರು ಹೇಳ್ತಾರೆ, ಯೇಸು ಸ್ವಾಮಿ ದೇವರಲ್ಲ, ಯೇಸು ಸ್ವಾಮಿ ಒಬ್ಬ ಮನುಷ್ಯನಾಗಿದ್ದಾನೆ. ಇನ್ನೊಬ್ಬರು ಹೇಳ್ತಾರೆ, ಯೇಸು ಸ್ವಾಮಿ ದೇವರಲ್ಲ, ಅವನು ದೇವನೆಂಬುದಾಗಿ. ಅವನು ದೇವರಲ್ಲ, ನೋ ಗಾಡ್, ದೇವನು ಎಂಬುದಾಗಿದೆ ಕೆಲವರು ಹೇಳುವುದು. ಆದರೆ ನಾವು ದೇವರ ವಾಕ್ಯವನ್ನು ಸರಿಯಾಗಿ ನಾವು ಕಲ್ತ್ರೆ, ನಾವು ದೇವರ ವಾಕ್ಯ ಸರಿಯಾಗಿ ನಾವು ನೋಡಿದ್ರೆ ಯೇಸು ಸ್ವಾಮಿ ದೇವರಾಗಿದ್ದಾನೆ. ಜೀಸಸ್ ಇಸ್ ಗಾಡ್. ಯೇಸು ಸ್ವಾಮಿ ಸರ್ವಶಕ್ತನಾದ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಇನ್ನೊಂದು ವಿಷಯ, ದೇವರು ಒಬ್ಬನಾಗಿದ್ದಾನೆ ಎಂಬುದಾಗಿ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ನಮ್ಗೆ ನೋಡ್ಲಿಕ್ಕೆ ನಮಗೆ ಆಗ್ತದೆ. ನಾವು ಅದನ್ನು ಓದುವುದಿಲ್ಲ, ಅದು ವಾಕ್ಯ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ಅದರ 39ನೇ ವಾಕ್ಯ ಬರುವಾಗ ಅಲ್ಲಿ ಯೆಹೋವನು ಒಬ್ಬನೆಂಬುದಾಗಿದೆ ಬೈಬಲ್ ನಮಗೆ ಹೇಳುದು. ಅದರೊಟ್ಟಿಗೆ ಯೆಶಾಯ 44 ಅದರ 6ನೇ ವಾಕ್ಯ, ನೆಹೆಮಿಯ 9ನೇ ಅಧ್ಯಾಯ ಅದರ 6ನೇ ವಾಕ್ಯ, 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 20ನೇ ವಾಕ್ಯ, ಕೀರ್ತನೆ 83 18ನೇ ವಾಕ್ಯ, 2ನೇ ಅರಸು 19ನೇ ಅಧ್ಯಾಯ 15ರಿಂದ 19ನೇ ವಾಕ್ಯದವರೆಗೆ ಬರುವಾಗ ಇನ್ನು ಕೂಡ ಉಂಟು ಬೈಬಲ್ ಅಲ್ಲಿ.
ಬರುವಾಗ ಏಕ ದೇವರ ಬಗ್ಗೆ ಆಗಿದ್ದಲ್ಲಿ ಬರೆಯಲ್ಪಟ್ಟದ್ದು. ಆಮೆನ್. Praise the Lord. ದೇವರು ಒಬ್ಬನೇ ಎಂದು ಹೇಳುವಂತ ಅನೇಕ ವಾಕ್ಯಗಳು ದೇವರ ವಾಕ್ಯದಲ್ಲಿ ನಮ್ ನೋಡ್ಲಿಕ್ಕೆ ನಮಗೆ ಆಗ್ತದೆ. Praise the Lord. Praise the Lord. ಆದುದರಿಂದ ಪ್ರಿಯರೇ, ದೇವರು ಒಬ್ಬನೇ ಎಂಬ ವಿಷಯ ಪ್ರಶ್ನಿಸಲ್ಪಟ್ಟಿದ್ದರೂ ಕೂಡ ಪ್ರಶ್ನಿಸಲ್ಪಡದೆ ಇರುವುದರಿಂದ ನಾವೇನು ಮಾಡಬೇಕು? ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಎಂದಾಗಿದೆ ದೇವರ ವಾಕ್ಯ ನಮಗೆ ತಿಳಿಸುವುದು. ಒಂದು ನಿಮಿಷ ಭಾಷೆ, ನಾನು ಮಾತಾಡೋದು ಏನಂತ ಹೇಳಿದ್ರೆ, ದೇವರೆಂದರೆ ಒಂದು ಅನುಭವ. ಪ್ರೈಸಲೋಡಲ್ಲ, ನಿಜವಾಗಿ ನೋಡಿ, ಕ್ರೈಸ್ತರ ಬಗ್ಗೆ ಕ್ರೈಶ್ಚಿಯನ್ಸರು ಯೇಸು ಕ್ರಿಸ್ತ ನಂಬಲಿಕ್ಕೆ ಅದು ಅನುಭವ, ಎಕ್ಸ್ಪೀರಿಯನ್ಸ್ ಅಲ್ಲ. ನೋಡಿ, ಯೇಸು ಕ್ರಿಸ್ತನನ್ನು ನಂಬಿದರೆ ಆತನ ಜೀವಿತದಲ್ಲಿ ಅದ್ಭುತಗಳನ್ನ ಆತ ನಡೆಸ್ತಾನೆ. ಇದು ಯಥಾರ್ಥವಾದಂಥ ಸತ್ಯ. ಅಲ್ಲಿ ನೋಡಿ, ನಾವು ಲಾಜರನ ಸಮಾಧಿಯ ಮುಂದೆ ಅಲ್ಲಿ ಲಾಜರನನ್ನು 4 ದಿವಸಗಳ ನಂತರ ಸತ್ತಂತ ಲಾಜರನನ್ನು ಯೇಸು ಕ್ರಿಸ್ತನ ಎಬ್ಬಿಸ್ಲಿಕ್ಕೆ ಕಾರಣ ಜನರ ಆತನು ನಂಬಲಿಗೋಸ್ಕರ ಅಲ್ಲ ಭಾಷೋರೆ. ಅಂದ್ರೆ ನಂಬಿಕೆ ಮನುಷ್ಯನಿಗೆ ಬರೋದಕ್ಕಿಂತ ಮುಂಚೆ ದೇವರ ನಂಬಿಕೆಯನ್ನು ಹುಟ್ಟಿಸ್ಲಿಕ್ಕೆ ಯೇಸು ಕ್ರಿಸ್ತನ ಆತನ ವೈಯಕ್ತಿಕವಾಗಿ ಕೆಲವರ ಜೀವಿತದಲ್ಲಿ ಅದನ್ನು ಕಾರ್ಯವನ್ನು ಮಾಡುವನಾಗಿದ್ದಾನೆ. ಹಾಗೆಲ್ಲ ಅದಕ್ಕೋಸ್ಕರ ನಾವು ಒಮ್ಮೆ ಅನುಭವವನ್ನು ಪಡೆದ ನಂತರ ನಾವು ಮತ್ತೆ ದೇವರ ವಾಕ್ಯನ ಓದ್ಬೇಕು. ಹೌದು, ಇದಾಗಿದೆ ವಿಷಯ ಎಲ್ಲ ಭಾಷೆ. ಇದರ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿ ನೋಡಿ. ಅವಾಗ ದೇವರ ಸೇವಕರು ಹೇಳಿದ ಹಾಗೆ ದೇವರು ಸರ್ವಶಕ್ತನಾಗಿದ್ದಾನೆ. ಆಮೇನ್, ಆಮೇನ್. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದರೊಟ್ಟಿಗೆ ಪರಿಶುದ್ಧಾತ್ಮನು ಕೂಡ ಸರ್ವಶಕ್ತನಾಗಿದ್ದಾನೆ. ನೋಡಿ, ನಾವು ದೇವರ ವಾಕ್ಯಕ್ಕೆ ಬರುವಾಗ ನನಗೆ ಹೇಳಿದ ಹಾಗೆ ತಂದೆ, ಮಗ, ಪರಿಶುದ್ಧಾತ್ಮನ ಬಗ್ಗೆ ನಾವು ಕಲಿಯುವಾಗ ಪ್ರೈಸ್ ದಿ ಲಾರ್ಡ್, ನಮಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 17ನೇ ವಾಕ್ಯಕ್ಕೆ ಬರುವಾಗ ಮಗ ಯೋರ್ದಾನ್ ಹೊಳೆಯಲ್ಲಿ ನಿಂತಿದ್ದಾನೆ. ಪವಿತ್ರಾತ್ಮ ಪಾರಿವಾಳದಾಗಿ ಇಳಿಯುತ್ತಾ ಉಂಟು. ದೇವರು ಮಾತನಾಡಿದರು. ಅವಾಗ ಇಲ್ಲಿ ನಮಗೆ ತ್ರಿಯೇಕದ ಸಾನ್ನಿಧ್ಯವನ್ನ ನಮ್ಗೆ ನೋಡ್ಲಿಕ್ಕೆ ನಮಗೆ ಆಗ್ತದೆ. ಅದೇ ರೀತಿಯಲ್ಲಿ ಮತ್ತಾಯ 28ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಗ್ರೇಟ್ ಕಮಿಷನ್, ಶ್ರೇಷ್ಠವಾದ ಒಂದು ಆಜ್ಞೆ ಏನಂದ್ರೆ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಅಲ್ಲಿ ಕೂಡ ಯೇಸು ಸ್ವಾಮಿ ತ್ರಿಯೇಕದ ಒಂದು 3 ವ್ಯಕ್ತಿತ್ವಗಳ ಬಗ್ಗೆ, ಅಂದ್ರೆ 3 ವ್ಯಕ್ತಿತ್ವಗಳ ಬಗ್ಗೆ ಹೇಳುದು ನಮಗೆ ನೋಡ್ಲಿಕ್ಕೆ ನಮಗೆ ಆಗ್ತದೆ. ಅದರೊಟ್ಟಿಗೆ 2ನೇ ಕೊರಿಂಥ್ಯ ಅದರ 13ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬರುವಾಗ ಅಪೊಸ್ತಲನಾದ ಪೌಲ ಹೇಳುವಂತ ಮಾತು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡಿರಲಿ. ಅವಾಗ ಇಲ್ಲಿ ಕೂಡ 3 ವ್ಯಕ್ತಿತ್ವಗಳ ಬಗ್ಗೆ ಆಗಿದೆ ಇಲ್ಲಿ ಅಪೊಸ್ತಲನಾದ ಪೌಲ ಕೂಡ ಹೇಳುವಂಥದ್ದು. ಅದು ಮಾತ್ರವಲ್ಲ ಪ್ರಿಯರೇ, ನಾವು 1ನೇ ಯೋಹನ ಅದರ 5ನೇ ಅಧ್ಯಾಯ ಅದರ 8ನೇ ವಾಕ್ಯಕ್ಕೆ ಬರುವಾಗ, ಅದು ಕನ್ನಡದಲ್ಲಿ ಭಾಷಾಂತರ ಅಷ್ಟು ಸರಿ ಇಲ್ಲದಿದ್ರು ಕೂಡ ಕನ್ನಡ ಹೇಳ್ತದೆ, ಆತ್ಮ, ನೀರು ಮತ್ತೆ ರಕ್ತ ಎಂಬ 3 ಸಾಕ್ಷಿಗಳುಂಟೆಂಬುದಾಗಿ. ಆದರೆ ನಾವು ಇಂಗ್ಲಿಷ್ ಬೈಬಲಿಗೆ ಬರುವಾಗ ಅಲ್ಲಿ ಹೇಳುವಂಥದ್ದು ಫಾದರ್, ದ ವರ್ಡ್ ಆ್ಯಂಡ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ದೀಸ್ 3 ಆರ್ ಒನ್ ಎಂದಾಗಿದೆ ನಮಗೆ ಇಂಗ್ಲಿಷ್ ಬೈಬಲ್ ಹೇಳುವುದು. ಅವಾಗ ತಂದೆ, ಮಗ, ಪರಿಶುದ್ಧಾತ್ಮನು ಒಬ್ಬನಾಗಿದ್ದಾನೆ, ಒಬ್ಬನೇ ದೇವರಾಗಿದ್ದಾನೆ ಎಂದಾಗಿದೆ ಅಲ್ಲಿ ಹೇಳುವುದು. ಹೀಗೆ ಅನೇಕ ವಾಕ್ಯಗಳು ತ್ರಿಯೇಕತ್ವದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ, ಅದರ ಹೊಸ ಒಡಂಬಡಿಕೆಯಲ್ಲೂ ಕೂಡ ಹೊಸ ಒಡಂಬಡಿಕೆಗೆ ಬೇಕಾದಷ್ಟು ತಂದೆ, ಮಗ, ಪರಿಶುದ್ಧಾತ್ಮನ ಆ ಸಾನ್ನಿಧ್ಯವನ್ನ ನಮಗೆ ನೋಡ್ಲಿಕ್ಕೆ ಆಗ್ತದೆ. ತಂದೆ ಎಂಬುದಾಗಿ, ಪ್ರೇಸಲು ಮಗ ಎಂಬುದಾಗಿ, ಪರಿಶುದ್ಧಾತ್ಮ ಎಂಬುದಾಗಿ 3 ದೇವರ ಬಗ್ಗೆ ನಾವು ಹೇಳೋದು ಒಬ್ಬ ದೇವರಿಂದ ಹೊರಟಂತ 3 ವ್ಯಕ್ತಿತ್ವಗಳಾಗಿದೆ. ಈ 3 ವ್ಯಕ್ತಿತ್ವಗಳು ಕೂಡ ದೇವರಾಗಿದ್ದಾರೆ. ಕಾರಣ, ಅದಕ್ಕೆ ಒಂದು ಕಾರಣ ಕೊಡ್ತೇನೆ ಅಂದ್ರೆ, ನೋಡಿ, ಈ ವಿಷಯವನ್ನು ನಾವು ಸ್ವಲ್ಪವಾಗಿ ವಿವರಿಸುವಾಗ ದೇವರು ನಿತ್ಯನಾಗಿದ್ದಾನೆ. ನಿತ್ಯ ಎಂದರೆ ಅದು ಎಂದೆಂದಿಗೂ ಇರುವಂತವನಾಗಿದ್ದಾನೆ. ಕೀರ್ತನೆ 90 ಅದು 2ನೇ ವಾಕ್ಯ ಇರ್ತದೆ, ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು, ನಿತ್ಯನು. ದೇವರಂದ್ರೆ ನಿತ್ಯನಾದಂಥ ದೇವರಾಗಿದ್ದಾನೆ. ಅದರೊಟ್ಟಿಗೆ ಧರ್ಮೋಪದೇಶ ಕಾಂಡ 33:27ನೇ ವಾಕ್ಯ ಬರುವಾಗ ಅಲ್ಲಿ ಕೂಡ
ದೇವರ ಕೇಳ್ತದೆ, ಆದಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದೆಯಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ, ಪುರಾತನವಾದ ದೇವರು ನಮ್ಮ ನಿವಾಸ ಸ್ಥಾನವಾಗಿದ್ದಾನೆ, ಅಂದರೆ ನಿತ್ಯನಾದ ದೇವರಾಗಿದ್ದಾನೆ. ಅದರೊಟ್ಟಿಗೆ ನಮ್ಮ ಯೇಸು ಸ್ವಾಮಿ ಕೂಡ ನಿತ್ಯನಾದ ದೇವರಾಗಿದ್ದಾನೆ. ನಮಗೆ ಪ್ರಕಟಣೆ 22 ಅದರ 13ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು, ನಾನೇ ಆದಿಯು ಅಂತ್ಯವು, ಮೊದಲನೇವನು ಕಡೆಯವನು, ಪ್ರಾರಂಭವು ಸಮಾಪ್ತಿಯು ಆಗಿದ್ದೇನೆ. ಅವಾಗ ದೇವರು ಹೇಗೆ ನಿತ್ಯನಾಗಿದ್ದಾನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ನಿತ್ಯನಾದ ದೇವರಾಗಿದ್ದಾನೆ. ಅಲ್ಲಿ ನಾವು ಸುವಾರ್ತೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನೊಂದು ಮಾತು ಹೇಳ್ತಾನೆ, ನಾನು ಅಬ್ರಹಾಮದ ಮುಂಚೆ ನಾನಿದ್ದೇನೆ. ಅವಾಗ ನೋಡಿ, ಅಬ್ರಾಹ್ಮನ ಕಾಲ ಯಾವಾಗ ಪಾಸ್ಟ್? ಅದು ಲೋಕದ ಸಾಧಾರಣ ನೋಡುವಾಗ ಅದು ಜೆನಿಸಿಸ್ ಅಲ್ಲಿ ಬರುವಂತದ್ದಲ್ಲ. ಹೌದು. ಅವಾಗ ನೋಡಿ, ಆ ಸಮಯದಲ್ಲಿ ಇದ್ದಂಥವನಾಗಿದ್ದಾನೆ ಯೇಸು ಕ್ರಿಸ್ತ. ಅಂದ್ರೆ ಅವರು ಆ ಮನುಷ್ಯನಿಗೋಸ್ಕರ ನೋಡಿ ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ಮನುಷ್ಯನ ರೂಪವನ್ನು ಪಡೆದುಕೊಂಡು ಬಂದಂಥವರಾಗಿದ್ದಾರೆ ಅವರು. ಇದು ಯಥಾರ್ಥವಾದ ಸತ್ಯ. ಇದನ್ನೆಲ್ಲರೂ ಒಪ್ಪಲೇಬೇಕು. ನೋಡಿ, ದೇವರ ವಾಕ್ಯ ಹೇಳ್ತಾನೆ, ಅಂದರೆ ಇನ್ನೂ ಕೂಡ ಮಾತನಾಡಿಕೊಂಡು, ಅಂದರೆ ನಾನು ಒಂದು ವಿಷಯ ಹೇಳಿದ್ರೆ, ಮನುಷ್ಯನು ಪಾಪದಲ್ಲಿರುವಾಗ ದೇವರ ಏನು ಮಾಡ್ತಾನೆ, ಈ ಲೋಕಕ್ಕೆ ದೇವರು ಮನುಷ್ಯನ ರೂಪವನ್ನು ತೆಗೆದುಕೊಂಡು ಬಂದಂಥ ದೇವರಾಗಿದ್ದಾನೆ ಯೇಸು ಕ್ರಿಸ್ತ. ಇದರ ಮರ್ಮ. ಅವಾಗ ಅದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ದೇವರಾಗಿದ್ದಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಹೇಗೆ ಬಂದ ಎಂಬುದ ಕೂಡ ಬೈಬಲ್ ನಮಗೆ ಹೇಳ್ತದೆ. ಹೊಸ ಒಡಂಬಡಿಕೆಯಲ್ಲಿ ಖಂಡಿತವಾಗಿ ಹೇಳ್ತದೆ. ಅಥವಾ ನಾವು ನೋಡುವಾಗ ಅದು ನೀವು ಹೇಳಿದ ಪ್ರಕಾರ ಅದನ್ನು ಸ್ವಲ್ಪ ವಿವರ, ಅಂದ್ರೆ ಯೋಹಾನನ ಬರೆದ ಸುವಾರ್ತೆ ನೋಡುವಾಗ ಅಷ್ಟೆಲ್ಲ ಯೋಹಾನನ ಬರೆದ ಸುವಾರ್ತೆ ಅದನ್ನು ಸ್ವಲ್ಪ ವಿವರವಾಗಿ ಕೊಡ್ಬೇಕಾಗಿ ನಾನು ಕೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಒಂದು ಮಾತು, ಪರಿಶುದ್ಧಾತ್ಮನು ಕೂಡ ನಿತ್ಯನಾಗಿದ್ದಾನೆ, ಎಂದೆಂದು ಇರುವವನಾಗಿದ್ದಾನೆ. ನಮಗೆ ಇಬ್ರಿಯ 9ನೇ ಅಧ್ಯಾಯ 13-14ನೇ ವಾಕ್ಯ ಬರುವಾಗ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಅವಾಗ ಪರಿಶುದ್ಧಾತ್ಮನು ಕೂಡ ನಿತ್ಯನಾಗಿರುವವನು. ಅದು ಮಾತ್ರವಲ್ಲ, ಪರಿಶುದ್ಧನು, ದೇವರು ಪರಿಶುದ್ಧನಾಗಿದ್ದಾನೆ. ಪ್ರಕಟಣೆ 4ನೇ ಅಧ್ಯಾಯ 8ನೇ ವಾಕ್ಯ, ತಂದೆಯಾದ ದೇವರು ಪರಿಶುದ್ಧನಾಗಿದ್ದಾನೆ. ಪ್ರಕಟಣೆ 4:8 ವಾಕ್ಯದ ಹೇಳುವುದು, ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನಾಗಿದ್ದಾನೆ. ಅದರೊಟ್ಟಿಗೆ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 14ನೇ ವಾಕ್ಯ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತದೆ, ನೀವು ಪರಿಶುದ್ಧನು ನೀತಿವಂತನು ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿದ್ದೀರಿ. ಅಪೊಸ್ತಲ ಪೇತ್ರ ಹೇಳುವಂತ ಮಾತು, ಆತನು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧತೆ ಎಂಬುದು ಹೇಳುವುದು ದೇವರಿಗಿರುವಂತ ಸ್ಥಾನ. ನೀವು ಹೇಳಿದ ಅಂದ್ರೆ ಇದರ ಅರ್ಥ ವಾಸ್ತವರೇ, ಒಬ್ಬ ಪರಿಶುದ್ಧತೆ ಇರುವಂತವನು, ಆ ಕ್ವಾಲಿಟಿ ಇರುವುದು ದೇವರಲ್ಲಿ ಮಾತ್ರ, ಮನುಷ್ಯರಲ್ಲಿ ಸಾಧ್ಯ ಇಲ್ಲ. ಮನುಷ್ಯರಿಗೆ ಪರಿಶುದ್ಧನಾಗಿರ್ಲಿಕ್ಕೆ ಅಸಾಧ್ಯ ಎಂಬುದು ನಮಗೆ ಹೇಳ್ಬಹುದು. ಪರಿಶುದ್ಧನು ದೇವರು ಮಾತ್ರ. ಪರಿಶುದ್ಧನಾಗಿ ಇವತ್ತು ಕೂಡ ಪರಿಶುದ್ಧರಲ್ಲಿ ಪರಿಶುದ್ಧನಾಗಿರುವುದು ಸರ್ವಶಕ್ತನಾದ ದೇವರು ಮಾತ್ರ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ವ್ಯಕ್ತಿಗಳು ಕೂಡ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಅಸಾಧ್ಯ. ಆದರೆ ಪರಿಶುದ್ಧರಾಗಿ ಜೀವಿಸಬೇಕು. ಆದರೂ ಕೂಡ ಪಾಪ ತುಂಬಲ್ಪಟ್ಟಂತ ಲೋಕದಲ್ಲಿ ಅದು ಅಸಾಧ್ಯ. ನಾವು ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಏನೋ ಸಣ್ಣ ಪುಟ್ಟ ತಪ್ಪುಗಳು ಬರುವಾಗ ಅದರಲ್ಲಿ ನಮ್ಮ ಪರಿಶುದ್ಧತೆ ನಷ್ಟ ಆಗ್ತದೆ. ಅದು ಮಾತ್ರವಲ್ಲ, ದೇವರು ನಿತ್ಯನಾಗಿದ್ದಾನೆ, ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಸರ್ವ ವ್ಯಾಪಿಯಾಗಿದ್ದಾನೆ. ದೇವರು ನೋಡಿ, ಯೆರೆಮೀಯ 23 ಅದರ 24ನೇ ವಾಕ್ಯ ಹೇಳುವುದು, ನನ್ನ ಕಣ್ಣಿಗೆ ಬೀಳದಂತೆ ಯಾವನಾದರೂ ಗುಪ್ತ ಸ್ಥಳಗಳಲ್ಲಿ ತನ್ನನ್ನು ಮರೆ ಮಾಡಿಕೊಂಡಾನೆ, ನಾನು ಭೂಮಿ ಆಕಾಶಗಳಲ್ಲಿಯೂ ವ್ಯಾಪಿಸಿರುವವನಲ್ಲವೇ. ಅವಾಗ ದೇವರು ಸರ್ವ ವ್ಯಾಪಿಯಾಗಿದ್ದಾನೆ, ಇಡೀ ಪ್ರಪಂಚದಲ್ಲಿ ತುಂಬಲ್ಪಟ್ಟವನಾಗಿದ್ದಾನೆ ದೇವರು. ಅದೇ ರೀತಿಯಲ್ಲಿ ಮಗನು ಕೂಡ, ಯೇಸು ಕ್ರಿಸ್ತನು ಕೂಡ ಸರ್ವ ವ್ಯಾಪಿಯಾಗಿದ್ದಾನೆ ಎಂದಾಗಿದೆ ಬೈಬಲ್ ಹೇಳ್ತದೆ. ನಮಗೆ ಮತ್ತಾಯ
18ನೇ ಅಧ್ಯಾಯ ಅದರ 20ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೇಸು ಒಂದು ಮಾತು ಹೇಳ್ತಾರೆ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಎಲ್ಲಿ ಕೂಡಿದ್ರು ಕೂಡ ನಾನು ಇದ್ದೇನೆ ಎಂಬುದಾಗಿ ಹೇಳಿದ್ರು. ಅವಾಗ ಪರಿಶುದ್ಧ ಸರ್ವವ್ಯಾಪಿ ದೇವರು ಕ್ರಿಸ್ತನು ಸರ್ವವ್ಯಾಪಿ ಅಲ್ಲದಿದ್ರೆ ಇಲ್ಲಿ ಕೂಡುವಾಗಲೂ ಕೂಡ, ಅಮೆರಿಕದಲ್ಲಿ ಕೂಡುವಾಗಲೂ ಕೂಡ ಇರಬೇಕಾದ್ರೆ ದೇವರು ಮಗನು ಯಾರಾಗಿದ್ದಾನೆ? ಸರ್ವವ್ಯಾಪಿ ಆಗಿದ್ದಾನೆ, ಸರ್ವಜ್ಞಾನಿ ಆಗಿದ್ದಾನೆ, ಸರ್ವವ್ಯಾಪಿಯಾಗಿ. ಅದರೊಟ್ಟಿಗೆ ನಾವು ಇನ್ನೊಂದು ದಿವಸ ತಿಳಿಬೇಕು, ದೇವರ ಆತ್ಮನು ಕೂಡ ಏನಾಗಿದ್ದಾನೆ? ಸರ್ವವ್ಯಾಪಿ ಆಗಿದ್ದಾನೆ. ದೇವರು ಮತ್ತೆ ಮಗನು ಸರ್ವವ್ಯಾಪಿ ಆಗಿರುವ ಹಾಗೆ ಪರಿಶುದ್ಧಾತ್ಮನು ಕೂಡ ಸರ್ವವ್ಯಾಪಿ ಆಗಿದ್ದಾನೆ. ಕೀರ್ತನೆ 139 ಅದರ 7ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ದಾವೀದ ಮಾತು ಹೇಳ್ತಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗ್ಲಿ. ಅದರ ಅರ್ಥ ಪರಿಶುದ್ಧಾತ್ಮನು ಕೂಡ ಸರ್ವವ್ಯಾಪಿಯಾಗಿ ಎಲ್ಲೆಲ್ಲಿಯೂ ಇರುವವನಾಗಿದ್ದಾನೆ ಪರಿಶುದ್ಧಾತ್ಮನು ಕೂಡ. ಇನ್ನೊಂದು, ದೇವರು ಸರ್ವಶಕ್ತನಾಗಿದ್ದಾನೆ, ಮಗನು ಕೂಡ ಸರ್ವಶಕ್ತನಾಗಿದ್ದಾನೆ, ಪರಿಶುದ್ಧಾತ್ಮನು ಕೂಡ ಸರ್ವಶಕ್ತನಾಗಿದ್ದಾನೆ. ನಮಗೆ ನೋಡಿ ಆದಿಕಾಂಡ 17ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ ದೇವರು ಅಬ್ರಾಹ್ಮನ ಹತ್ರ ಹೇಳುವಂತ ಮಾತು, ಅಬ್ರಾಹ್ಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರ್ಬೇಕು. ಅವಾಗ ದೇವರು ಹೇಳುವಂಥದ್ದು, ನಾನು ಸರ್ವಶಕ್ತನಾಗಿದ್ದೇನೆಂಬುದಾಗಿ. ಮಗನು ಕೂಡ ಯೇಸು ಕ್ರಿಸ್ತನು ಕೂಡ ಸರ್ವಶಕ್ತನಾಗಿದ್ದಾನೆ. ನೋಡಿ, ರೋಮ ಪತ್ರಿಕೆ 15ನೇ ಅಧ್ಯಾಯ ಅದರ 18ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲನಾದ ಪೌಲ ಹೇಳುವಂತ ಮಾತು, ಕ್ರಿಸ್ತನು ಅನ್ಯ ಜನಗಳನ್ನು ತನಗೆ ಆಧೀನಪಡಿಸಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದ ನಡೆಸಿದ ಕಾರ್ಯಗಳನ್ನು ಪ್ರಕಟಣೆ 1ನೇ ಅಧ್ಯಾಯ ಅದು 8ನೇ ವಾಕ್ಯ, ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನಾಗಿದ್ದೇನೆ ಎಂದಾಗಿದೆ ಯೇಸು ಸ್ವಾಮಿ ಹೇಳುವುದು. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನು ಕೂಡ ಸರ್ವವ್ಯಾಪಿ ಆಗಿದ್ದಾನೆ. ಅದೇ ನನಗೆ ಓದಿದ ವಾಕ್ಯ ರೋಮ ಪತ್ರಿಕೆ 15ನೇ ಅಧ್ಯಾಯ ಅದರ 18ನೇ ವಾಕ್ಯ. ಕ್ರಿಸ್ತನು ಅನ್ಯ ಜನಗಳನ್ನು ತನಗೆ ಆಧೀನ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಆ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೆಲ್ಲ ಹೊರತು ಬೇರೆ ಯಾವ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ಧೈರ್ಯ ಸಾಲದು. ಅವಾಗ ಇಲ್ಲಿ ಪರಿಶುದ್ಧಾತ್ಮನು ಕೂಡ ಸರ್ವಶಕ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಈಗ ದೇವರ ಹೇಳಿದಾಗೆ ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಅವನು ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ ಅದರ 18ನೇ ವಾಕ್ಯ, ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿತಾನೆ ಎಂದು ಬರೆದದೆ. ಆದಿಯಿಂದ ಈ ಕಾರ್ಯ ತಿಳಿಯಪಡಿಸುವವನು ಯಾರು? ದೇವರು. ಆದಿಯಿಂದ ಉಂಟಾದ ಕಾರ್ಯ ವಿವರಿಸುವವನು ದೇವರು. ಅವಾಗ ಅವನು ಯಾರು? ಸರ್ವ ಜ್ಞಾನಿ ಉಳ್ಳವನಾಗಿದ್ದಾನೆ. ನೋಡಿ, ಅದಕ್ಕೆ ಒಂದು ನಿಮಿಷ ಭಾಷೆ. ಯೇಸು ಕ್ರಿಸ್ತನ ಜ್ಞಾನ ನಾವು ನೋಡ್ಬೇಕಾದ್ರೆ ಯೋಹಾನನು ಬರೆದ ಸುವಾರ್ತೆ 1ರಲ್ಲಿ ಸಾಧಾರಣ ನಾವು 47ನೇ ವಾಕ್ಯಕ್ಕೆ ಬರುವಾಗ ಒಂದು ಮಾತು ಬರ್ತದೆ ಭಾಷೆ, ನಾನು ಬೇಕಾದ್ರೆ ಓದ್ತೇನೆ. ನೋಡಿ, 1ನೇ ಅಧ್ಯಾಯ 47ನೇ ವಾಕ್ಯ. ಅಂದ್ರೆ ಯೇಸು ತನ್ನ ಕಡೆಗೆ ಬರುವ ನಾತಾಯೇಲನನ್ನು ಕಂಡು ಇವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲಂದನು. ನಾತಾಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಾಗ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಇದು ಸರ್ವಜ್ಞಾನಿ. ಇದು ಅದೇ ಅವಾಗ ಯೇಸು ಕ್ರಿಸ್ತನು ಸರ್ವಜ್ಞಾನಿ ಆಗಿದ್ದ. ಅದಕ್ಕಿಂತ ನೋಡಿ, ಫಿಲಿಪ್ಪನು ಯೇಸುವನ್ನು ನೋಡ್ಲೇ ಇಲ್ಲ. ಇವನ್ ಎಲ್ಲಿ ನೋಡ್ಲಿಲ್ಲ, ಆದ್ರೆ ಯೇಸು ಇವನನ್ನು ನೋಡಿದ್ದಾನೆ. ಅದರ್ಥ ಜ್ಞಾನ ಭಾಷೆ. ಎಸ್, ಅವಾಗ ದೇವರು ಸರ್ವಜ್ಞಾನಿ ಆಗಿರುವ ಹಾಗೆ ಮಗನು ಕೂಡ ಸರ್ವಜ್ಞಾನಿ ಆಗಿದ್ದಾನೆ. ಕಾರಣ ಆ ಯೇಸು ಸ್ವಾಮಿ ಆ ನತನಿಯಲ್ ಎಲ್ಲಿ ಇದ್ದಾನೆ ಎಂಬುದಾಗಿ
ತನ್ನ ಸರ್ವ ಜ್ಞಾನ ಮುಖಾಂತರ ತಿಳಿದಂಥ ಒಬ್ಬ ವ್ಯಕ್ತಿ. ಇದರ ಅರ್ಥ ಈ ಜ್ಞಾನ ದೇವರಿಂದ ಮಾತ್ರ ಸಾಧ್ಯ. ಎಸ್, ನೋಡಿ, ಪ್ರಪಂಚದಲ್ಲಿರುವಂಥ ಎಲ್ಲರನ್ನ ತಿಳಿಬೇಕಾದ್ರೆ ಅವನು ಸರ್ವಜ್ಞಾನಿ ಆಗಿರ್ಬೇಕು. ಲೋಕದಲ್ಲಿ ಸರ್ವಜ್ಞಾನಿಗಳಿದ್ದಾರೆ, ಆದರೆ ಅದಕ್ಕೊಂದು ಪರಿಧಿದೆ. ದೇವರು ಹಾಗೆಲ್ಲ, ದೇವರು ಸರ್ವಜ್ಞಾನಿ ಆಗಿದ್ದಾನೆ. ಅದೇ ರೀತಿಯಲ್ಲಿ ಮಗನು ಕೂಡ, ಯೇಸು ಕ್ರಿಸ್ತನು ಕೂಡ ಸರ್ವಜ್ಞಾನಿಯಾಗಿದ್ದಾನೆ. ನಮಗೆ ಯೋಹಾನ 21ನೇ ಅಧ್ಯಾಯ ಅದರ 17ನೇ ವಾಕ್ಯ ಬರುವಾಗ, ಸ್ವಾಮಿ ನೀನೆಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತಿಟ್ಟಿದ್ದೇನೆ. ಅವಾಗ ಇಲ್ಲಿ ಪೇತ್ರ ಹೇಳ್ತಾನೆ, ದೇವರೇ ಯೇಸು ನೀನೆಲ್ಲ ಬಲ್ಲೆ. ಅವಾಗ ಸರ್ವಜ್ಞಾನ ಬಗ್ಗೆ, ಇವತ್ತು ಈಗ ಸೇವಕ ಹೇಳಿದ ಹಾಗೆ ನತನೀಯೇಲನ ಬಗ್ಗೆ, ಅವನು ಎಲ್ಲಿದ್ದಾನೆಂಬುದಾಗೆಲ್ಲ ತಿಳಿದಂತ ದೇವರಾಗಿದ್ದಾನೆ. ಅವನು ಎಲ್ಲಿಂದ ಬರ್ತಾನೆ ಎಂಬುದಾಗಿ ತಿಳಿದಂತ ದೇವರಾಗಿದ್ದಾನೆ. ಅವನ ಗುಣ ಕೂಡ ಬಲ್ಲ ಅವನು. ಎಸ್, ಅವನಲ್ಲಿ ಕಪಟವಿಲ್ಲ, ಅವನೆಲ್ಲ ಅಂದ್ರೆ ಅಂತರಾತ್ಮವನ್ನು ಬಲ್ಲ ಅಂತ ದೇವರಾಗಿದ್ದ. ಎಸ್, ನಮ್ಮೆಲ್ಲ ಅಂತರಿಂದ್ರಿಯವನ್ನ ಬಲ್ಲವನಾಗಿದ್ದ ನಮ್ಮ ದೇವರು. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನು ಕೂಡ ಸರ್ವಜ್ಞಾನಿಯಾಗಿದ್ದಾನೆ. ನಮಗೆ 1ನೇ ಕೊರಿಂಥ್ಯ 2ನೇ ಅಧ್ಯಾಯ ಅದರ 10ನೆಯ ವಾಕ್ಯಕ್ಕೆ ಬರುವಾಗ ಅಲ್ಲಿ ಪೌಲ ಹೇಳ್ತಾನೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧ ವಿಷಯ ಕೂಡ ಪರಿಶೋಧಿಸುನಾಗಿದ್ದಾನೆ. ಅವಾಗ ದೇವ ಅಗಾಧ ವಿಷಯ ಪರಿಶೋಧಿಸಬೇಕಾದ್ರೆ ಆ ವ್ಯಕ್ತಿ ಸರ್ವಜ್ಞಾನಿ ಆಗಿರ್ಬೇಕು. ಪರಿಶುದ್ಧಾತ್ಮನು ಕೂಡ ಸರ್ವಜ್ಞಾನಿಯಾಗಿದ್ದಾನೆ ಪ್ರಿಯರೇ. ಆದುದರಿಂದ ನಾವು ಹೇಳುವುದು, ತಂದೆ, ಮಗ, ಪರಿಶುದ್ಧಾತ್ಮನು, ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅದು ಮಾತ್ರ ಅಲ್ಲ, ನಾವು ಇನ್ನೂ ಕೂಡ ಆಳವಾಗಿ ನಾವು ಹೋಗುವುದಾದರೆ ಯೇಸು ಕ್ರಿಸ್ತನ ದೈವತ್ವವನ್ನ ನಮಗೆ ಆಗುದಿಲ್ಲ, ಸಾಧ್ಯ ಇಲ್ಲ. ಮತ್ತೆ ಸೃಷ್ಟಿಕರ್ತನು, ಆದಿಕಾಂಡ 1:1 ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ್ರು. ಮಗನು ಕೂಡ ಸೃಷ್ಟಿಕರ್ತನಾಗಿದ್ದಾನೆ. ಯೋಹಾನ 1:3 ಆತನ ಮೂಲಕವಾಗಿ ಸಮಸ್ತವು ಉಂಟಾಯ್ತು. ಅದೇ ನಾನು ಆಗ ಫಸ್ಟ್ ನಿಮ್ಮ ಹತ್ರ ಮಾತಾಡಿದ ವಾಕ್ಯ, ಯೋಹಾನನು ಬರೆದ ಸುವಾರ್ತೆ 1ರಲ್ಲಿ ಸಾಧಾರಣ 13ನೇ ವಾಕ್ಯ ತನಕ ನಾವು ನೋಡುವಾಗ ದೈವತ್ವದ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ದೈವತ್ವದ ಬಗ್ಗೆ, ಅವಾಗ ಇಲ್ಲಿ ಆತನ ಮೂಲಕವಾಗಿ ಸಮಸ್ತವು ಉಂಟಾಯ್ತು. ಕೊಲೋಸ್ಯ ಪತ್ರಿಕೆ ಅದರಲ್ಲಿ ಕೂಡ ಪೌಲ ಹೇಳ್ತಾನೆ, ಆತನಿಗೋಸ್ಕರ ಆತನಿಂದಲೇ ಸಮಸ್ತವು ಉಂಟಾಯ್ತೆಂಬುದಾಗಿ ಪೌಲ ಹೇಳ್ತಾನೆ. ಆದುದರಿಂದ ಪ್ರಿಯರೇ, ಪರಿಶುದ್ಧಾತ್ಮನು ಕೂಡ ಆ ಸೃಷ್ಟಿಕರ್ತನೆಂಬುದಾಗಿ ಬೈಬಲ್ ನಮಗೆ ಹೇಳ್ತದೆ. ನಮಗೆ ಯೋಬ ಬರೆದ ಪುಸ್ತಕ 33 ಅದರ 4ನೇ ವಾಕ್ಯ ಬರುವಾಗ ಅಲ್ಲಿ ಯೋಬ ಹೇಳ್ತಾನೆ, ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ಅವಾಗ ಸೃಷ್ಟಿಯಲ್ಲಿ ಕೂಡ ಪರಿಶುದ್ಧಾತ್ಮನು ಸೃಷ್ಟಿಕರ್ತನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ದೇವರ ವಾಕ್ಯ ಬರುವಾಗ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಅದಕ್ಕಾಗಿ ನಾನು ಹೇಳುವಂತ ಕೆಲವು ಮಾತುಗಳು ಇವತ್ತು ನೀವು ಪ್ರೇಕ್ಷಕರಿಗೆ ಕೇಳಬೇಕು. ನಮಗೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಅದಕ್ಕೆ ನಮಗೆ ನಾವು ಕೆಲವು ವಿಷಯ ನೋಡಿದೆವು. ದೇವರ ತ್ರಿಯೇಕತ್ವದ ಬಗ್ಗೆ, ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮನ ಬಗ್ಗೆ. ತಂದೆ ಹೇಗೆ ಸರ್ವಶಕ್ತನಾಗಿದ್ದಾನೋ ಅದೇ ರೀತಿಯಲ್ಲಿ ಮಗನು ಕೂಡ ಸರ್ವಶಕ್ತನಾಗಿದ್ದಾನೆ, ಪರಿಶುದ್ಧಾತ್ಮನು ಕೂಡ ಸರ್ವಶಕ್ತನಾಗಿದ್ದಾನೆ. ದೇವರು ಹೇಗೆ ಸರ್ವಜ್ಞಾನಿಯಾಗಿದ್ದಾನೋ ಅದೇ ರೀತಿಯಲ್ಲಿ ಮಗ ಪರಿಶುದ್ಧಾತ್ಮನು ಕೂಡ ಸರ್ವಜ್ಞಾನಿಯಾಗಿದ್ದಾನೆ. ದೇವರು ಹೇಗೆ ಸೃಷ್ಟಿಕರ್ತನಾಗಿದ್ದಾನೋ ಅದೇ ರೀತಿಯಲ್ಲಿ ಮಗ ಮತ್ತೆ ಪರಿಶುದ್ಧಾತ್ಮನು ಕೂಡ ಸೃಷ್ಟಿಕರ್ತನಾಗಿದ್ದಾನೆ. ಇನ್ನು ನಾನು ಹೇಳುವಂತ ಮಾತು, ಯೇಸು ಕ್ರಿಸ್ತನು, ಇನ್ನು ಅನೇಕರು ಹೇಳ್ತಾರೆ, ಅನೇಕರು ಹೇಳುವಂತ ಮಾತು ಏನಂದ್ರೆ, ದೇವರ ವಾಕ್ಯದಲ್ಲಿ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಾನು ದೇವರು ಅಲ್ಲ, ನಾನು ದೇವರು ಎಂಬುದ ಎಲ್ಲಿ ಕೂಡ ಹೇಳಿಲ್ಲ ಎಂಬುದಾಗಿ ಕೆಲವರು ವಾದವಾಗಿ ಬರ್ತಾರೆ. ಅದು ಮಾತ್ರವಲ್ಲ, ನನ್ನನ್ನು ಆರಾಧನೆ ಮಾಡಿ ಎಂಬುದಾಗಿ ಅನೇಕರು ಬರ್ತಾರೆ. ಆದರೆ ಪ್ರಿಯರೇ, ನಾನೊಂದು ಮಾತು ಹೇಳ್ತೇನೆ, ಯೇಸು ಸ್ವಾಮಿ ದೇವರಾಗಿದ್ದಾನೆ. ಆದರೆ ನಾನು ನಮಗೆ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿಯ ಬಳಿಗೆ
ಪಾರ್ಶ್ವವಾಯು ರೋಗಿಯನ್ನು 4 ವ್ಯಕ್ತಿಗಳು ಎತ್ತಿಕೊಂಡು ಬರುವಾಗ ಅಲ್ಲಿ ಕೂಡಲ್ಪಟ್ಟಂಥ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನೊಂದು ಮಾತು ಹೇಳ್ತಾನೆ. ಏನು ಗೊತ್ತುಂಟಾ? ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 5ನೇ ವಾಕ್ಯ. ಯೇಸು ಅವರ ನಂಬಿಕೆ ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದಾಗ ಅಲ್ಲಿ ಬಂದಿರುವಂತ ಶಾಸ್ತ್ರಿಗಳು ಹೇಳುವಂತ ಮಾತು, ಯೇಸುವಿಗೆ ವಿರುದ್ಧವಾಗಿ ಹೇಳುವಂತ ಮಾತು ಏನಂದ್ರೆ ಅದರ 6ನೇ ವಾಕ್ಯ. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು. ಅವಾಗ ಇಲ್ಲಿ ಪಾಪಗಳನ್ನು ಕ್ಷಮಿಸುವುದು ದೇವರಾದ್ರೆ, ಇಲ್ಲಿ ಪಾರ್ಶ್ವವಾಯು ರೋಗಿಯ ಪಾಪನು ಕ್ಷಮಿಸಿದ್ದು ಯಾರು? ಯೇಸು ಸ್ವಾಮಿ. ಆ ಯೇಸು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ನಾವು ಇನ್ನು ಅಪೊಸ್ತಲರ ಕೃತ್ಯಗಳಿಗೆ ಬರುವಾಗ ನಮ್ಮ ಸಾಧಾರಣವಾಗಿ ದೇವರಿಗಿರುವುದು ಇನ್ನೊಂದು ಹೆಸರಾಗಿದೆ, ಏನು? ಲಾರ್ಡ್ ಎಂಬುದಾಗಿ. ಎಲ್ಲೋ ಆ ಲಾರ್ಡ್ ಎಂಬುದಾಗಿ, ಲಾರ್ಡ್ ಎಂಬುದು ಹೇಳುವಾಗ ಡಿಸ್ಟರ್ಸ್ ಹೇಳ್ತದೆ, ಲಾರ್ಡ್ ಎಂಬುದೇ ಶ್ರೇಷ್ಠ ಎಂಬುದಾಗಿ ಇರ್ತದೆ. ಅದರೊಟ್ಟಿಗೆ ಲಾರ್ಡ್ ಅಂದ್ರೆ ದೇವರು ಕೂಡ ಎಂಬುದಾಗಿ ಅದಕ್ಕೆ ಅರ್ಥ ಬರ್ತದೆ. ಅವಾಗ ಹಳೊಡಂಬಡಿಕೆಯಲ್ಲಿ ನಾವು ಅನೇಕ ಕಡೆಗಳಲ್ಲಿ ಯೆಹೋವನನ್ನು, ದೇವರನ್ನು ಲಾರ್ಡ್ ಎಂಬುದಾಗಿ ಕರೆದಿದ್ದಾರೆ. ದೇವರಿಗಿರುವ ಇನ್ನೊಂದು ಹೆಸರಾಗಿದೆ, ಏನು? ಲಾರ್ಡ್ ಎಂಬುದಾಗಿ. ಅವಾಗ ನಾವು ಅಪೊಸ್ತಲರ ಕೃತ್ಯಗಳು ಅದರ 9ನೇ ಅಧ್ಯಾಯಕ್ಕೆ ಬರುವಾಗ, ಅಪೊಸ್ತಲರ ಕೃತ್ಯಗಳು ಅದರ 9ನೇ ಅಧ್ಯಾಯ ಅದರ 4ನೇ ವಾಕ್ಯಕ್ಕೆ ಬರುವಾಗ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಅದರ 4ನೇ ವಾಕ್ಯ. ಪೌಲನು ದೇವರ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಶಿಷ್ಯರನ್ನು ನಾಶ ಮಾಡುವುದಕ್ಕಾಗಿ, ಶಿಷ್ಯರನ್ನು ಹಿಡಿದು ಜೈಲಿಗೆ ಹಾಕುವುದಕ್ಕಾಗಿ ದಮಸ್ಕ ಎಂಬಂಥ ಪಟ್ಟಣಕ್ಕೆ ಬಂದಾಗ ಅವನ ಮೇಲೆ ಪರಲೋಕದಿಂದ, ಆಕಾಶದಿಂದ ಬೆಳಕು ಬಿದ್ದು ನೆಲಕ್ಕೆ ಬೀಳ್ತಾನೆ. ನೆಲಕ್ಕೆ ಬೀಳುವಾಗ ಅದರ 3ನೇ ವಾಕ್ಯ ನಾವು ಓದುವ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿದೊಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವಾಣಿ ಕೇಳಿದನು. 5ನೇ ವಾಕ್ಯ, ಅವನು ಕರ್ತನೆ, ಲಾರ್ಡ್, ಕರ್ತನೆ ನೀನಾರು ಎಂದು ಕೇಳಿದಕ್ಕೆ ಕರ್ತನು ಅಂದ್ರೆ ಲಾರ್ಡ್, ಅವಾಗ ಇಲ್ಲಿ ಹೇಳುವಂತ ಲಾರ್ಡ್ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಅವಾಗ ಲಾರ್ಡ್ ನೀನು, ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಅವಾಗ ಇಲ್ಲಿ ಲಾರ್ಡ್ ಆದಂತ ಯೇಸು ಕ್ರಿಸ್ತನು, ಕರ್ತನು ಏನ್ ಹೇಳುದು? ನೀನು ಹಿಂಸೆ ಪಡಿಸುವ ಯೇಸುವೇ ನಾನಾಗಿದ್ದೇನೆಂಬುದಾಗಿ. ಅವಾಗ ಇಲ್ಲಿ ಯೇಸು ಸ್ವಾಮಿ ಮೊದಲದಾಗಿ ಒಪ್ಪಿಕೊಳ್ತಾನೆ, ನಾನು ದೇವರಾಗಿದ್ದೇನೆಂಬುದಾಗಿ. ನಾನು ದೇವರಾಗಿದ್ದೇನೆಂಬುದಾಗಿ. ಅದು ಮಾತ್ರವಲ್ಲ, ಇನ್ನೊಂದು ವಾಕ್ಯವನ್ನು ಓದಿ ನಾವು ಮುಗಿಸ್ಲಿಕ್ಕೆ ನಾವು ಬಯಸ್ತೇವೆ. ಪ್ರೇಸಲೋ, ಯೆಶಾಯ 9ನೇ ಅಧ್ಯಾಯ ಅದರ 6ನೇ ವಾಕ್ಯಕ್ಕೆ ಬರುವಾಗ, ಯೆಶಾಯ 9ನೇ ಅಧ್ಯಾಯ ಅದರ 6ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೆಶಾಯ ಹೇಳುವಂಥ ಒಂದು ಮಾತು. ಯೆಶಾಯ 9ನೇ ಅಧ್ಯಾಯ ಅದರ 6ನೇ ವಾಕ್ಯ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬವು ಅವನ ಹೆಸರು. ಅವಾಗ ಇಲ್ಲಿ ಒಂದು ಮಗು ಎಂಬುದಾಗಿ ಹೇಳುವಾಗ ಎಲ್ಲರಿಗೆ ತಿಳಿಲಿಕ್ಕೆ ಆಗ್ತದೆ ಇದು ಯೇಸು ಕ್ರಿಸ್ತ ಬಗ್ಗೆ ಎಂಬುದಾಗಿ. ಆದ್ರೆ ಕೆಲವರು ಇದು ಯೇಸು ಸ್ವಾಮಿಯ ಬಗ್ಗೆ ಅಲ್ಲ ಎಂಬುದಾಗಿ ಆಗಿದೆ ಕೆಲವರು ಹೇಳುದು. ಆದ್ರೆ ದೇವರ ಒಂದು ಸ್ವಲ್ಪ ಜ್ಞಾನ ನಮಗಿರುವುದಾಗಿ ನಮಗೆ ತಿಳಿಬಹುದು, ಇದು ಯೇಸು ಕ್ರಿಸ್ತನ ಬಗ್ಗೆ ಎಂಬುದನ್ನು ನಮಗೆ ಹೇಳಿಕ್ಕೆ ಆಗ್ತದೆ. ಅವಾಗ ಇಲ್ಲಿ ಯೆಶಾಯ ಹೇಳುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು,
ಪರಾಕ್ರಮಿಯಾದಂಥ ದೇವರು ಯಾರು? ಜೀಸಸ್, ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಇನ್ನೊಂದು ವಾಕ್ಯ ಹೇಳುವಂಥದ್ದು ನಮ್ಮ ಮತ್ತಾಯನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನಿಗಿರುವಂತ ಇನ್ನೊಂದು ಹೆಸರಾಗಿದೆ ಇಮ್ಮಾನುವೇಲ್ ಎಂಬುದಾಗಿ. ಯೇಸುವಿಗಿರುವಂತ ಇನ್ನೊಂದು ಹೆಸರು ಇಮ್ಮಾನುವೇಲ್. ಇಮ್ಮಾನುವೇಲ್ ಎಂಬ ಹೆಸರ ಅರ್ಥ ದೇವರು ನಮ್ಮ ಸಂಗ, ಗಾಡ್ ವಿತ್ ಅಸ್, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಆದುದರಿಂದಲೇ ಇವತ್ತು ಆ ದೇವರನ್ನು, ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಲಿಕ್ಕೆ ಕಾರಣ, ಆತನ ನಂಬಿಕೆ ಕಾರಣ ನಾವು ಆರಾಧಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಆರಾಧಿಸುವ ಕರ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತ ದೈವತ್ವದ ಬಗ್ಗೆ ಇನ್ನೂ ಕೂಡ ನಮಗೆ ಆಳವಾಗಿ ಹೋಗುವುದಾದ್ರೆ ಇನ್ನೂ ಕೂಡ ನಮಗೆ ಕಲಿಯಲಿಕ್ಕೆ ತುಂಬಾ ಉಂಟು. ಆದರೆ ಸ್ವಲ್ಪ ಮಾತ್ರ ನಾವು ನಿಮ್ಮ ಮುಂದೆ ಹಂಚಿದ್ದೇವೆ. ಪ್ರಿಯಸಲ, ಯೇಸು ಕ್ರಿಸ್ತನು ಮನುಷ್ಯನಲ್ಲ, ಯೇಸು ಕ್ರಿಸ್ತನು ದೇವನಲ್ಲ, ಯೇಸು ಕ್ರಿಸ್ತನು ದೇವದೂತನು ಕೊಡಲ್ಲ. ಯೇಸು ಸ್ವಾಮಿ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನ ಮೂಲಕ ಮಾತ್ರವೇ ಪಾಪಿಗಳಿಗೆ ರಕ್ಷಣೆ, ಆತನ ಮೂಲಕವಾಗಿದೆ ಪ್ರೈಸಲೋ ದೇವರ ಬಳಿಗೆ ಹೋಗ್ಲಿಕ್ಕೆ ಆಗ್ತದೆ. ಪ್ರೈಸಲೋ ಆತನ ಮೂಲಕ ಮಾತ್ರವೇ ನಿಮಗೆ ಪಾಪ ಪರಿಹಾರ ಸಿಗ್ತದೆ. ಆದುದರಿಂದ ಪ್ರಿಯರೇ, ನೀವು ದೇವರ ವಾಕ್ಯವನ್ನ ಶಕ್ತವಾಗಿ ನೀವು ಓದಬೇಕು, ಧ್ಯಾನಿಸಬೇಕು. ಯೇಸು ಕ್ರಿಸ್ತನ ದೈವತ್ವವನ್ನು ನೀವು ಸರಿಯಾಗಿ ತಿಳಿದು ಅಂಗೀಕರಿಸಿ ಆ ಯೇಸು ದೇವರಿಗಾಗಿ ನೀವು ಜೀವಿಸಬೇಕೆಂಬುದಾಗಿ ನಾನು ಬಯಸೋಣಾಗಿದ್ದೇನೆ. ಒಂದು ನಿಮಿಷ ಪಾಸ್ಟರ್, ಆಗ ನಾನೊಂದು ಕೇಳಿದಂಥ ಕ್ವಶನ್ ನಾನು ತಿರುಗಿ ಕೇಳ್ತೇನೆ, ಬೇಕಾದ್ರೆ ನೀವು ಓದಿ ಪಾಸ್ಟರ್. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ ಏನಂತ ಹೇಳಿದ್ರೆ, ಆದಿಯಲ್ಲಿ ವಾಕ್ಯವಿತ್ತು. ಪ್ರೈಸ್ ದಿ ಲಾರ್ಡ್. ನಾನು ಓದ್ತೇನೆ ಭಾಷೆ ನೋಡಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ನೋಡಿ, ಅದೇ ದೇವರ ಸೇವಕರು ಓದಿದಾಗೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಅವಾಗ ಇಲ್ಲಿ ವಾಕ್ಯ ಎಂಬುದಾಗಿ ಹೇಳುವಂಥದ್ದು ಯೇಸು ಕ್ರಿಸ್ತನ ಬಗ್ಗೆ. ನಾನು 14ನೇ ವಾಕ್ಯ ಓದ್ತೇನೆ ಸ್ವಾಮಿ. ಆ ವಾಕ್ಯ ಎಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ. ಅವಾಗ ದೇವರಾಗಿ ಪರಲೋಕದಲ್ಲಿ ದೇವರಾಗಿದ್ದಂತ ವಾಕ್ಯ ಎಂಬಾತನು, ಆ ವಾಕ್ಯ ದೇವರಾಗಿತ್ತು, ಬೈಬಲ್ ಹೇಳ್ತದೆ. ಮತ್ತೆ 14ನೇ ವಾಕ್ಯಕ್ಕೆ ಬರುವಾಗ ಆ ವಾಕ್ಯ ಎಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆ. ಅವಾಗ ಇಲ್ಲಿ ಯೋಹಾನ ಹೇಳುವಂತ ಯೇಸು ಸ್ವಾಮಿ ಯಾರಾಗಿದ್ದಾರೆ? ದೇವರಾಗಿದ್ದಾನೆ. ಆದುದರಿಂದ ಪ್ರಿಯರೇ, ನಾವಿಲ್ಲಿಗೆ ಮುಗಿಸಲಿಕ್ಕೆ ನಾವು ಬಯಸ್ತೇವೆ. ಒಂದು ವೇಳೆ ಅನೇಕರು ಇವತ್ತು ಆ ಮೂಲ ಭಾಷೆಯಲ್ಲಿ ಹಾಗೆ ಹೇಳ್ತದೆ, ಹೀಗೆ ಹೇಳ್ತದೆ ಎಂಬುದಾಗಿ ಅನೇಕರು ಬರ್ಬೋದು. ಆದರೆ ಯೇಸು ಸ್ವಾಮಿ ಯಾರು ಕೂಡ ಏನು ಹೇಳಿದ್ರು ಕೂಡ ನಾನು ತಿಳಿದಂಥ ಸತ್ಯ, ಯೇಸು ಸ್ವಾಮಿ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಸರ್ವಶಕ್ತನ ದೇವರಾಗಿದ್ದಾನೆ. ಆತನು ಆದಷ್ಟು ಬೇಗ ಬರ್ತಾನೆ. ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಂತ ಯೇಸು ಸ್ವಾಮಿ ಪ್ರೇಸಲೋ ಆದಷ್ಟು ಬೇಗ ಬರ್ತಾನೆ. ಆತನ ಬರೋಣಕ್ಕೆ ನೀವೆಲ್ಲರೂ ಸಿದ್ಧರಾಗಿರ್ಬೇಕೆಂಬುದಾಗಿ ಹೇಳುತ್ತಾ ಮುಗಿದ ಮುಂಚೆ ನಾವು ಒಂದು ನಿಮಿಷ ಪ್ರಾರ್ಥನೆ ಮುಖಾಂತರ ನಾವು ಮುಗಿಸೋಣ. ನಾವೆಲ್ಲರೂ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಮಹಾ ಪರಿಶುದ್ಧನಾದ ದೇವರೇ, ನಿನ್ನ ಮಗನಾದ ಯೇಸು ಸ್ವಾಮಿ ನಾಮದಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ಯೇಸುವೆ, ಇವತ್ತು ಅನೇಕರು ನಿನ್ನ ದೈವತ್ವವನ್ನ ಅಂಗೀಕರಿಸದೆ ಅಲ್ಲಗಳೆಯುವಾಗ ದೇವರೇ, ನಿನ್ನ ಸತ್ಯವೇದದಲ್ಲಿ ಹೇಳುವಂತ ಮಾತು ಯೇಸು ಕ್ರಿಸ್ತನು ಪ್ರೇಸಲ ಮಗನು ದೇವರಾಗಿದ್ದೇನೆ ಎಂಬುದಾಗಿ ನಾವು ಸ್ವಲ್ಪವಾಗಿ ವಿವರಿಸಿದ್ದೇವೆ ಕರ್ತನೆ. ಬರುವ ದಿವಸಗಳಲ್ಲಿ ನಮ್ಮ ಸಂದೇಶ ಕೇಳಿದಂತ ಆ ಜನರು ಯೇಸು ದೇವರೆಂಬುದು ಅಂಗೀಕರಿಸಿಕೊಂಡು ಯೇಸುವೆ ನಿನಗಾಗಿ ಜೀವಿಸುವಂತೆ ಅವರೆಲ್ಲರ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತೇವೆ. ಯೇಸು ಕ್ರಿಸ್ತ ಬರ್ತೇವೆ ನಮ್ಮ ಪರಿಶುದ್ಧನಾದ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.